ಇವತ್ತು ನಾವು ಟೆಂಪಲ್ಗೆ ಹೋಗುವ ಅಂತ ನಾನು ಮತ್ತು ನಮ್ಮ ಪ್ರಸಾದ್ ಇದ್ದಾನೆ, ಪ್ರಸಾದ್ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ, ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗುವ ಅಂತ. ಮೊದಲು ನಮ್ಮ ಪ್ರಸಾದ್ ಮನೆಗೆ ಹೋಗಿ ಅಲ್ಲಿಂದ ನಾವು ಟೆಂಪಲ್ಗೆ ಹೋಗುವ. ಇದು ನಮ್ಮ ಪ್ರಸಾದ್ನ ಮನೆಯ ಗಿಳಿಗಳು. ತುಂಬಾ ಅಂದರೆ 2 ತಂದದ್ರಲ್ಲಿ ಇಷ್ಟೆಲ್ಲ ಆಗಿದೆ ಗಿಳಿಗಳು. ಹಾಗೆಯೇ ಕೋಳಿ ಕೂಡ ಇದೆ. ಇದು ತುಂಬ ಜೋರುಂಟು ಈ ನಾಯಿ ಪಾಪ, ಈ ನಾಯಿ ಅಲ್ಲ, ಆ ನಾಯಿ ಗೂಡಲಿರೋದು. ಇದು ನಮ್ಮ ಪ್ರಸಾದ್ ನಮ್ಮನೆ ಚೌಲಿ ನೀರು. ನಾವು ಹೋಗ್ತಾ ಇದ್ದೀವಿ, ಇಲ್ಲಿ ಟೆಂಪಲ್ ಹೋಗ್ತಾ ಇದ್ದೀವಿ. ಇಲ್ಲೊಂದು ಜ್ಯೂಸ್ ಕುಡಿಯುವ ಅಂತ ನಾವು ಗಾಡಿನ ನಿಲ್ಲಿಸಿದ್ವಿ. ನಮ್ಮ ಪ್ರಸಾದ್ ಕೂಡ ಇದ್ದಾರೆ. ಹಾಯ್ ಪಲ್ಲೆ ಮಾರೆ. ಹಾಯ್ 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 ಹಾಯ್. ಫೈನಲಿ ನಾವು ಗೆಜ್ಜೆಗಿರಿಗೆ ಬಂದ್ವಿ. ಗೆಜ್ಜೆಗಿರಿ ಟೆಂಪಲ್ ಬಂದ್ವಿ. ತುಂಬಾ ಲೇಟ್ ಆಯಿತು ಬರುವಾಗ. ಬೇಗ ಬರಬೇಕು ಅಂತ ನಾನಲ್ಲ, ಇವನು ಪ್ರಸಾದ್ ಹೊರಡುವಾಗ ಸ್ವಲ್ಪ ಲೇಟ್ ಮಾಡಿದ. ನಾನು ಬೇಗ ಹೊರಡಿದ್ದೇನೆ. ನಾವು ಒಳಗಡೆ ಹೋಗಿ ಹೊರಗಡೆ ಬಂದ್ವಿ. ಒಳಗಡೆ ಎಲ್ಲ ದೇವರಿಗೆ ಕೈ ಮುಗಿದು ಊಟ ಮಾಡ್ಕೊಂಡೆಲ್ಲ ಬಂದ್ವಿ. ಆದರೆ ಒಳಗಡೆ ಫೋಟೋಸ್ ಎಲ್ಲ ತೆಗಿಲಿಕ್ಕಿಲ್ಲ. ಅದಕ್ಕೋಸ್ಕರ ನನಗೆ ಯಾವುದೇ ವಿಡಿಯೋ ಮಾಡಲಿಕ್ಕೆ ಅಥವಾ ಫೋಟೋ ತೆಗಿಲಿಕ್ಕೆ ಆಗಿಲ್ಲ. ಈಗ ಇನ್ನು ಹೊರಡೋದು. ನಮ್ಮದು ಒಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ, ಅವ್ರು ಒಳಗಡೆ ಹೋಗಿ ಬರ್ತೇನೆ ಅಂತ ಹೇಳಿದ್ದಾರೆ. ಅವರಿಗೋಸ್ಕರ ಕಾಯ್ತಾ ಇದ್ದೀವಿ ನಾವಿಲ್ಲಿ. ಹಾಗೆಯೇ ನಮ್ಮ ಫಾಲೋವರ್ಸ್ ಒಬ್ಬರು ಸಿಕ್ಕಿದ್ದಾರೆ, 2-3 ಇದ್ದಾರೆ. ನಮ್ಮ ನಂದಕುಮಾರನೇ ಇದ್ದಾರೆ. ಅಕಸ್ಮಾತಾಗಿ ನಾವಿಲ್ಲಿ ಸಿಕ್ಕಿದ್ವಿ ಇವತ್ತು. ಅನಿರೀಕ್ಷಿತ ಭೇಟಿ ಅಲ್ಲ ಪನ್ಲೆ ನಮ್ಮ ಚಾನಲ್ದ ಬಗ್ಗೆ ನಂದಕುಮಾರನ ಚಾನಲ್ ನಂದನ್ನ ಕೋಟಿ ಚೆನ್ನೈರ ಮೂಲ ಸ್ಥಳಕ್ಕೆ ಬಂದ್ವಿ ನಾವು. ನಮ್ಮ ನಂದಕುಮಾರನ್ನ ಇದ್ದಾರೆ ನಮ್ಮ ಜೊತೆ. ಒಂದು ವಿಡಿಯೋ ಅನ್ಪಲ್ಯತೆ ವಿಡಿಯೋ ಬರೋ ಅನ್ಪಲ್ಯ ಅಲ್ಪ ಮಲ್ಪೆ ಹೆಚ್ಚು. ನಾವು ಅಲ್ಲಿ ಕೈ ಮುಗಿದು ನಾವಿಲ್ಲಿ ನಮ್ಮ ನಂದಕುಮಾರನ ಇಲ್ಲಿ ಒಂದು ದೇವಸ್ಥಾನ ಕರ್ಕೊಂಡು ಬಂದರು. ಸುಬ್ರಹ್ಮಣ್ಯೇಶ್ವರ ಭಜನಾ ಮಂದಿರ ಅರ್ಲಪದವು. ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಮೊನ್ನೆ ಬ್ರಹ್ಮಕಲಶ ಆದದಂತೆ ಇದು ಪಾನಾಜಿ. ಇದೆ ನಂದನ್ನ ಯಾವಾಗ ಬ್ರಹ್ಮಕಲಶ ಆದದ್ದು ಇದ್ರದ್ದು? ಜನವರಿ 19-20. ಎಷ್ಟು ದಿನ ಇತ್ತು? 22ರಿಂದ 28ರವರೆಗೆ. ಅದೆಂತ ಯಾವುದು? ಹುಲಿ ಮತ್ತು ಕುದುರೆನಾ? ಕೆಳಗಿಲ್ಲ ಬರ್ಲಿಕ್ಕೆ ಉಂಟು. ಕಿಲಿಮಾಣಿ ಪೂಮಾಣಿ ಹೇಳುದು. ಒಂದು ದಿವಸ ಇಲ್ಲಿಂದ ಹೋಗುದು, ಮತ್ತೊಂದು ದಿವಸ ಅಲ್ಲಿಂದ. ಮತ್ತೆ ಹುಲಿಭೂತ ಇಲ್ಲಿಂದ ಹೋಗುದು. ಹುಲಿಭೂತ ಉಂಟಾ? ಹುಲಿಭೂತ ಸ್ಥಾನ. ದೈವ ಕೂತ್ಕೊಂಡು ಬರೋದು. ಯಾವ ದೈವ ಹೇಳಿದ್ದು ನೀವು ಇಲ್ಲಿ? ಕಿಲಿಮಾಣಿ ಪೂಮಾಣಿ. ಭಜನಾ ಮಂದಿರ ಅಲ್ಲ, ಸುಬ್ರಹ್ಮಣ್ಯೇಶ್ವರ ಭಜನಾ ಮಂದಿರ. ಹೊಸತಾ? ಹಾಂ.
ನಮ್ಮದು ಪುಳಿತ ಮರದಲ್ಲಿ ಹೋಗಿ ಇಲ್ಲಿಯಾ ಹಾಂ ಪುಳಿತಾಡಿ ಫ್ರೆಂಡ್ಸ್ ಹಾಂ ಪುಳಿತಡಿ ಮಗ ಈಗ ಹೋಯ್ತು ಈ ಸಲ- ಹೋಯ್ತಲ್ಲ ಹಾಂ. ಯಾವುದು ಕಟ್ಟಲಿಕ್ಕೆ ಈ ಹೊಟ್ಟಿಗೆ ಹಾಂ ಇದು ಅಲ್ಲಿತ್ತು ಮೊದಲು ಆ ಸಲ ಅಲ್ಲಿ ಕಾಂಪೌಂಡ್ ಇತ್ತು. ಹಾಂ ಹಾಂ ಇದು ನಮ್ಮ ನಂದಕುಮಾರಣ್ಣನ ಊರು ಅಲ್ಲ ನಂದಕುಮಾರಣ್ಣ ಹೌದು ಇಲ್ಲೇ ನಾವು ಆಡ್ತಾ ಇದ್ದ ಗ್ರೌಂಡ್ ಇದೇ ಗ್ರೌಂಡ್ ಪುಳಿತಡಿ ಪುಳಿತಾಡಿ ಫ್ರೆಂಡ್ಸ್ ಅರ್ಲ ಬದವು ಹ್ಞೂ ಹಾಂ ಜಾತ್ರೆ ಕಲ್ತು ಒಂದು ತಿಂಗಳು ಆಯ್ತು. ಒಂದು ತಿಂಗಳಾಯ್ತಲ್ಲ ಹೌದು ಇನ್ನು ಇಲ್ಲಿ ಕಾರ್ಯಕ್ರಮ ಅಲ್ಲದು ಹಾಂ ಜನವರಿ 26ಕ್ಕೆ ಜನವರಿ 26ಕ್ಕೆ ಪುಳಿತಡಿ ಇದು ಅವರದ್ದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೇವೆ ಹಾಂ ಈ ಸಲ ಜಗದೀಶ್ ಆಚಾರ್ಯ ಅವ್ರದ್ದು ಹಾಂ 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 ಆರ್ಕೆಸ್ಟ್ರಾ ಇದು ಸಂಗೀತ ರಸಮಂಜರಿ ಹೌದು. ವರ್ಷದಲ್ಲಿ ಇರ್ತದೆ ಎಷ್ಟು ವರ್ಷದ ಅಂದರೆ ಈಗ ನಮ್ಮದು 3 ವರ್ಷ ಆಯಿತು ಹಾಂ ಮಾಡೋದು ಹಾಂ ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಬೇರೆ ಸಾಂಸ್ಕೃತಿಕ. ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟು ಅದು ಬೇರೆ ಬೇರೆ ವರ್ಷದಲ್ಲಿ 3 ಇದು ಉಂಟು. ಒಂದು ಸುಬ್ರಹ್ಮಣ್ಯ ಯಕ್ಷಗಾನ ಅವರದ್ದು ಒಂದು 25ಕ್ಕೆ ಯಕ್ಷಗಾನ, ಹಾಂ 26ಕ್ಕೆ ನಮ್ಮದು ಮೊದಲು ವಿದ್ಯಾರ್ಥಿ ಕ್ಲಬ್ನವ್ರದ್ದು, ಹಾಂ ಆನಂತರ ಪುಳಿತಡಿ ಅವರು ಮಾಡಿದೆವು. ಹಾಂ ಮತ್ತು 27ಕ್ಕೆ BB ಕ್ರಿಯೇಷನ್ ಅಂತ ಒಂದು ಕ್ಲಬ್ ಉಂಟು, ಹಾಂ ಅವರ ಕಾರ್ಯಕ್ರಮ ಇತ್ತು. ಹಾಂ 28ಕ್ಕೆ ನೇಮ ಮಾತ್ರ. ಇದು ನಮ್ಮ ನಂದಕುಮಾರಣ್ಣನ ಹೋಟೆಲ್. ಯಾರಾದರೂ ಈ ಕಡೆ ಆರ್ಲಪದ ಬಂದರೆ ಈ ಹೋಟೆಲ್ಗೆ ಬನ್ನಿ. ನಂದಕುಮಾರಣ್ಣನ ಹೋಟೆಲ್ ಇದು, ಶ್ರೀಮಾತಾ ಸಸ್ಯಾಹಾರಿ ಅರ್ಲಪದ ಪಾನಾಜಿ. ನಂದಕುಮಾರಣ್ಣನ ಹೋಟೆಲಲ್ಲಿ ಏನೇನು ಸ್ಪೆಷಲ್ ಇದೆ? ಬನ್ಸ್, ಚಟ್ಟಂಬಡೆ, ರವೆ ವಡೆ, ಮಸಾಲೆ ವಡೆ, ಕ್ಯಾಬೇಜ್ ವಡೆ, ಸಂಜೀರ, ಬಿಸ್ಕೆಟ್ ರೊಟ್ಟಿ, ದೋಸೆ, ಮಸಾಲೆ ದೋಸೆ, ಪ್ಲೈನ್ ರೋಸ್ಟು, ಪೆಪ್ಪರ್ ರೈಸ್, ಮುದ್ದೆ ದೋಸೆ, ಟೊಮೊಟೊ ಆಮ್ಲೆಟ್, ಗೀ ರೋಸ್ಟು, ರವೆ ಮಸಾಲ, ಆನಿಯನ್ ಮಸಾಲ. ಇಷ್ಟಿದೆ. ಇದು ಎಷ್ಟು ಗಂಟೆಯಿಂದ? ಬೆಳಿಗ್ಗೆ 4 ಗಂಟೆಗೆ ಓಪನು, ಹಾಂ ಸಾಯಂಕಾಲ 6:30 7 ಗಂಟೆಗೆ ಕ್ಲೋಸ್ ಆಗ್ತದೆ. ನಂದಕುಮಾರಣ್ಣನ ಹೋಟೆಲಲ್ಲಿ ನಾವು ಚಹಾ ಕುಡಿತಾ ಇದ್ದೀವಿ. ಅರ್ಲಪದವು ಇಲ್ಲಿ ನಾವು ನಂದಕುಮಾರಣ್ಣನ ಹೋಟೆಲಲ್ಲಿ ಚಹಾ ಕುಡಿತಾ ಇದ್ದೀವಿ. ಅರ್ಲಪದವು ಕರೆಕ್ಟ್ ಅಲ್ಲ? ಸ್ಪೆಷಲ್ ತಿಂಡಿ, ಸ್ಪೆಷಲ್ ಚಹಾ.